ಮಂಗಳವಾರದ ಒಂದು ವಿಸಿಟಲ್ಲಿ ನಗರಸಭೆ ಅರಸೀಕೆರೆಗೆ ನಾವು ಭೇಟಿಯನ್ನು ಕೊಟ್ಟಿದ್ದೇವೆ. ಹಾಗೆ ನೋಡಬೇಕು ಅಂದರೆ ನಮ್ಮ ಅರಸೀಕೆರೆ ಒಂದು ಸೆಂಟ್ರಲ್ ಪ್ಲೇಸು, ಕೇಂದ್ರ ಸ್ಥಾನ. ಯಾಕಂದರೆ ನಮ್ಮ 2011 ಸೆನ್ಸಸ್ ಪ್ರಕಾರ ಸುಮಾರು 60,000 ಜನಸಂಖ್ಯೆ ಇರ್ತಕ್ಕಂತಹ ಒಂದು ನಗರ. ಇದರಲ್ಲೂ ಸಹ ನಗರಸಭೆಯಲ್ಲಿ ಅನೇಕ, ಈಗ ನಾವು ನಗರಸಭೆಯಲ್ಲಿ ಆಡಳಿತಾಧಿಕಾರಿಯಾಗಿ ನಾವು ಅಧಿಕಾರವನ್ನು ತೆಗೆದುಕೊಂಡಿದ್ದೇವೆ. ಅಲ್ಲದೆ ಇಲ್ಲಿ ಇರ್ತಕ್ಕಂಥ ಚಾಲೆಂಜಸ್, ಸವಾಲುಗಳು ಮತ್ತು ಸಮಸ್ಯೆಗಳ ಬಗ್ಗೆಯೂ ನಾವು ಒಂದು ಸಭೆಯನ್ನು ನಾವು ನಡೆಸಿದ್ದೇವೆ. ಇದೇನು ಮೊದಲ ಬಾರಿ ಅಲ್ಲ, ನಾವು ಪ್ರತಿ ವಾರ ನಗರಸಭೆಯಲ್ಲಿ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಚರ್ಚೆಗಳನ್ನು ಮಾಡಿದ್ದೇವೆ. ಅದರಲ್ಲೂ ಮುಖ್ಯವಾಗಿ ಕೆಲವು ವಿಷಯಗಳು ನಮ್ಮ ಗಮನಕ್ಕೆ ಬಂದಿದೆ. ಅದರಲ್ಲೂ UGD ಸ್ವಲ್ಪ ಸಮಸ್ಯೆಗಳು ಕಂಡು ಬಂದಿದೆ ಅಂತ ತಿಳಿದು ಬಂದಿದೆ. ಅದರಲ್ಲೂ ಮಳೆಗಾಲದಲ್ಲಿ ತುಂಬ ಮಳೆ ಆದಾಗ ಕೊಳಚೆ ನೀರು ಮತ್ತು ಚರಂಡಿಯ ನೀರು ಹರಿದು ರಸ್ತೆಗಳಲ್ಲಿ ಹರಿಯುವುದು ಮತ್ತು ಮನೆಗಳಿಗೆ ನುಗ್ಗುವುದು ಸಮಸ್ಯೆ ಅಂತ ಕಂಡು ಬಂದಿದೆ. ಅಂತ ಇದನ್ನು ನಾವು ಈಗ ಪರಿಗಣನೆಗೆ ತೆಗೆದುಕೊಂಡಿದ್ದೇವೆ. ಅದು UGD ಹೊರತುಪಡಿಸಿಯೂ ಸಹ ಇನ್ನು ಬಲ್ಕ್ ವೇಸ್ಟ್ ಮ್ಯಾನೇಜ್ಮೆಂಟು, ಅಂದರೆ ಈಗ ಕಲ್ಯಾಣ ಮಂಟಪಗಳಿರ್ಬೋದು, ಹೋಟೆಲ್ಸ್ ಇರ್ಬೋದು, ಇತರೆ ಕಸ ತಯಾರಿ ಇರ್ಬೋದು, ಅಂಥವರು ಕಸವನ್ನು ಪ್ರಾಪರಾಗಿ ವಿಲೆ ಮಾಡಲಿಕ್ಕೆ ನಾವು ಒಂದು ಕ್ರಮವನ್ನು ಸಹ ವಹಿಸ್ತಾ ಇದ್ದೇವೆ. ಮತ್ತು ಸ್ಟ್ರೀಟ್ ಡಾಗ್ಸ್, ಒಂದು ಬೀದಿ ನಾಯಿಗಳ ಹಾವಳಿಗಳು ಸಹ ಇಲ್ಲಿ ಹೆಚ್ಚು ಅಂತ ಕಂಡು ಬಂದಿದೆ. ಜೊತೆಯಾಗಿ ರಸ್ತೆಗಳಲ್ಲಿ ಎನ್ಕ್ರೋಚ್ಮೆಂಟ್ಸ್, ಫುಟ್ಪಾತ್ಗಳ ಎನ್ಕ್ರೋಚ್ಮೆಂಟ್ ಮತ್ತು ಅಂಗಡಿ ಮುಂಗಟ್ಟುಗಳನ್ನು ಅವರು ತಾವಾಗಿಯೇ ರಸ್ತೆಯನ್ನು 10-15 ಅಡಿಯಿಂದ ಮುಂದೆ ಅವರು ಇಟ್ಕೊಳ್ಳೋದು, ವಾಹನಗಳಿಗೆ ತೊಂದರೆ ಮಾಡೋದು, ಇದು ಒಂದು ಸಂಸ್ಥೆ. ಅದರ ಜೊತೆಯಾಗಿ ಪಾರ್ಕಿಂಗ್ ಪ್ಲೇಸ್ ಅಲಾಟ್ಮೆಂಟ್. ಈಗ ನಾವು ಯಾವುದೇ ಒಂದು ಶಿಸ್ತುಬದ್ಧವಾಗಿ ಒಂದು ನಗರ ಪ್ರದೇಶ ಸುರಕ್ಷಿತವಾಗಿ ಇರಬೇಕು ಅಂತ ರೋಡ್ ಸೇಫ್ಟಿನೂ ಅಷ್ಟೇ ಮುಖ್ಯ. ಅದರಲ್ಲೂ ಈ ಅನೇಕ ಖಾಸಗಿ ಶಾಲೆಗಳಲ್ಲಿ ಶಾಲೆಗಳಲ್ಲಿ ಹೋಗುವ ರಸ್ತೆಗಳಲ್ಲಿ ವೆರಿ ವೈಜ್ಞಾನಿಕವಾಗಿ ಹಂಪುಗಳನ್ನು ಹಾಕಲಿಕ್ಕೆ ಒಂದು ಕ್ರಮ ವಹಿಸಲಿಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೇವೆ. ಜೊತೆಗೆ ಪಾರ್ಕಿಂಗ್ ವ್ಯವಸ್ಥೆ ನೋಡಿ, ಎಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇರೋಲ್ಲ, ವಾಹನಗಳು ರಸ್ತೆಗೆ ಬರ್ತದೆ. ವಾಹನಗಳು ಎಲ್ಲರೂ ರಸ್ತೆಯಲ್ಲಿ ಪಾರ್ಕಿಂಗ್ ಮಾಡಿದರೆ ಜನಗಳಿಗೆ ಓಡಾಡಲಿಕ್ಕೂ ಜಾಗ ಇಲ್ಲ, ಮತ್ತು ಗಾಡಿಗಳು ಓಡಾಡಲಿಕ್ಕೂ, ವಾಹನಗಳು ಓಡಾಡಲಿಕ್ಕೂ ರಸ್ತೆಗೆ ತುಂಬ ಅಡಚಣೆ ಉಂಟಾಗುತ್ತೆ. ಇವು ಸಹ ಸಾರ್ವಜನಿಕರಿಗೆ ತುಂಬ ತೊಂದರೆ ಉಂಟಾಗ್ತಕ್ಕಂತಹ ವಿಷಯಗಳು. ಅವುಗಳನ್ನು ಸಹ ನಾವು ಗಮನಕ್ಕೆ ತೆಗೆದುಕೊಂಡಿದ್ದೇವೆ. ಜೊತೆಗೆ ಕೆಲವು ಇಂದ್ರನಗರದಲ್ಲಿ ಕೆಲವು ಇಶ್ಯೂಸ್ ಇರಬಹುದು. ಮತ್ತು ಮುಖ್ಯವಾಗಿ ನಮ್ಮ ನಗರ ಪ್ರದೇಶಗಳಲ್ಲಿ STP, ನಮ್ಮ ಸೀವೇಜ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್, ಇತರೆ ಅಲ್ಲಿ ಏನು ಸದ್ಯ ಸಮಸ್ಯೆ ಏನೂ ಇಲ್ಲ. ಆದಾಗ್ಯೂ ಸಹ ಅದನ್ನು ಸಮರ್ಪಕವಾಗಿ ಕಾರ್ಯನಿರ್ವಹಿಸಿದಲ್ಲಿ ಸಾರ್ವಜನಿಕರಿಗೆ ಇನ್ನೂ ಹೆಚ್ಚಿನ ಅನುಕೂಲ ಆಗ್ತದೆ. ಈ ನಿಟ್ಟಿನಲ್ಲಿ ನಮ್ಮ ಅರಸೀಕೆರೆ ನಗರಸಭೆ ವತಿಯಿಂದ ಏನೇನು ಕಾಮಗಾರಿಗಳು ಆಗಬೇಕಾಗಿದೆ, ಕೆಲಸಗಳು ಆಗಬೇಕಾಗಿದೆ, ಅದರಲ್ಲೂ ಸಾರ್ವಜನಿಕರ ಹಿತಾಸಕ್ತಿಗೆ ಒತ್ತು ನೀಡಿ ನಾವು ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಕ್ರಮ ವಹಿಸ್ತಾ ಇದ್ದೇವೆ. ಇಲ್ಲಿ ಒಂದು ಸಂತೆ ಮೈದಾನದಲ್ಲಿ ಮಳಿಗೆಗಳನ್ನು ಸಹ ಕಟ್ಟಿದ್ದಾರೆ ಅಂತ ತಿಳಿದು ಬಂದಿದೆ. ನಾವೀಗ ವಿಸಿಟ್ ಮಾಡ್ತಾ ಇದ್ದೇವೆ. ಅಲ್ಲಿಯೂ ಸಹ ರೈತರಿಗೆ ಒಂದು ಸಂತೆ, ಈಗ ಏನಾಗ್ತದೆ, ನಾವು ಒಂದು ನಿಗದಿತ ಸ್ಥಳವನ್ನು ಸಂತೆಗೆ ನಿಗದಿಪಡಿಸದೇ ಇದ್ದಲ್ಲಿ ಆಬ್ವಿಯಸ್ಲಿ ರಸ್ತೆಯ ಬದಿಗಳಲ್ಲಿ ಸಂತೆಗಳು ನಡೆಯುತ್ತದೆ. ಹಾಗೇನಾಗ್ತದೆ, ಜನಗಳಿಗೂ ತೊಂದರೆ, ತರಕಾರಿ ತೆಗೆದುಕೊಳ್ಳಲಿಕ್ಕೆ, ಮತ್ತು ವಾಹನಗಳು ತೊಂದರೆ, ಸುರಕ್ಷತೆಗೆ ಸ್ವಲ್ಪ ಸಾರ್ವಜನಿಕರ ಸುರಕ್ಷತೆ ಅಲ್ಲಿ ಕಾಂಪ್ರಮೈಸ್ ಆಗ್ತದೆ. ಹಾಗಾಗಿ ಒಂದು ನಿಗದಿತ ಸಂತೆ ಮೈದಾನವನ್ನು ಗುರುತಿಸುವಲ್ಲೂ ಸಹ ನಾವು ಕ್ರಮ ವಹಿಸಬೇಕಾಗಿದೆ ಅಂತ ಹೇಳಿ. ನಮ್ಮ ಅರಸೀಕೆರೆಯ ನಗರ ಮಧ್ಯದಲ್ಲಿ ಪಾಸ್ ಆಗ್ತಕ್ಕಂತಹ ರಸ್ತೆ ನ್ಯಾಷನಲ್ ಹೈವೇ 206 ಅರಸೀಕೆರೆ ಹೊನ್ನಾವರ ರಸ್ತೆಯಲ್ಲಿ ನಾವು ಗಮನಿಸಿದಾಗ ಅನೇಕ, ಈಗ ನೀವು ಗೊತ್ತಿರೋ ಹಾಗೆ ಅಲ್ಲಿ ಫುಟ್ಪಾತ್ಸ್ ಇಲ್ಲ, ಮತ್ತು ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ, ಮತ್ತು ಅನೇಕ ಶಾಲಾ ಕಾಲೇಜುಗಳು, ಹಾಸ್ಟೆಲ್ಗಳು ಆ ರಸ್ತೆಯಲ್ಲಿ ಬರೋದ್ರಿಂದ, ಮತ್ತು ಅನೇಕ ಸರ್ಕಾರಿ ಕಚೇರಿಗಳು ಸಹ ಇರೋದ್ರಿಂದ ಹಂಪುಗಳನ್ನು ರಸ್ತೆ ಸುರಕ್ಷತೆಗಾಗಿ ಒಂದು ವೈಜ್ಞಾನಿಕವಾಗಿ ಅವುಗಳನ್ನು ನಿರ್ಮಾಣ ಮಾಡುವುದು ಸಹ ಅವಶ್ಯಕತೆ ಇದೆ. ಅವುಗಳ ಬಗ್ಗೆಯೂ ಸಹ ನಾವು ಗಮನ ಹರಿಸಿದ್ದೇವೆ. ಈ ಎಲ್ಲ ವಿಷಯಗಳ ಬಗ್ಗೆ ನಾವು ಕ್ರಮ ವಹಿಸ್ತೇವೆ.